ಇಂಥ ಒಂದು ಸೂಪರ್ ಪವರ್ನ ಎದುರಿಸೋದು 33-34 ದಿನ ಅಷ್ಟು ಸುಲಭವಲ್ಲ. ಸೊ ಅದಕ್ಕೆ ನಾವು ಮೆಚ್ಚುಗೆ ಪುರಾಣಿಕ್ ಸರ್ ಹೇಳಿದಾಗೆ ಅದನ್ನ ನಾವು ಮೆಚ್ಚಲೇಬೇಕು. ಮತ್ತೆ ಅವರು ಅಮೆರಿಕನವರು ತಪ್ಪು ಮಾಡಿದ್ದೇನು ವಿಚಾರ ನೀವು ಹೇಳಿದ್ರಲ್ಲ, ಸಾರಿ ಫಾರ್ ಇಂಟರಪ್ಟ್. ಈಗ ರಷ್ಯಾದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ, ಈ ರಷ್ಯಾದಿಂದ ಇರಾನ್ಗೆ ಹಲವು ಶಸ್ತ್ರಾಗಾರಗಳು ನೌಕೆಯಲ್ಲಿ ಬರುವಾಗ ಕ್ಯಾಸ್ಪಿಯನ್ ಸಿ ಅಲ್ಲಿ ಇವನ್ ಅವರು ಅದನ್ನ ಹೊಡೆದ್ರು ಅಂತಾನು ಕೇಳ್ಪಟ್ಟಿವಿ ನಾವು. ಇಸ್ರೇಲ್ ಅವರು ಕ್ಯಾಸ್ಪಿಯನ್ ಸಿ ಅಲ್ಲಿ ಅದನ್ನ ಟಾರ್ಗೆಟ್ ಮಾಡಿದ್ರು. ಇನ್ನೇನ್ ಸ್ವಲ್ಪ ಹೊತ್ತಿನಲ್ಲಿಯೇ ಇರಾನ್ನ ಸಾಕಷ್ಟು ಶಸ್ತ್ರಾಗಾರಗಳು ಸೇರ್ಬೇಕಾಗಿತ್ತು, ಆದ್ರೆ ಆ ಕ್ಯಾಸ್ಪಿಯನ್ ಸಿ ಅಲ್ಲಿ ಆ ನೌಕೆನೆ ಉಡಾಯಿಸ್ಬಿಟ್ರು ಅನ್ನೋಂತ ಮಾತನ್ನು ಕೇಳಿದ್ವಿ. ನಿಮಗೂ ಗೊತ್ತಿರಬಹುದು. ಇದು ನೋಡಿ, ಇದು ಒಂದ್ ಕಡೆ ಕೈನೆಟಿಕ್ ವಾರ್ ನಡೀತಾ ಇದ್ರೆ ಇನ್ನ ಒಂದ್ ಕಡೆ ಇನ್ಫಾರ್ಮೇಶನ್ ವಾರ್ ನಡೀತಾ ಇದೆ. ಸೊ ಇಸ್ರೇಲ್ನವ್ರು ನಾವು ಮಾಡ್ತಿರೋದೆಲ್ಲ ಸತ್ಯ, ನಾವು ಮಿಲಿಟರಿ ಟಾರ್ಗೆಟ್ಸ್ ಹೊಡಿತಾ ಇದೀವಿ ಅಂತ ಅವ್ರು ಒಂದ್ ಕಡೆ ಪ್ರಚಾರ ಮಾಡ್ತಿದ್ದಾರೆ. ನಾವು ಹೆಚ್ಚಾಗಿ ಭಾರತ ದೇಶದಲ್ಲಿ ವಿ ಕನ್ಸ್ಯೂಮ್ ವೆಸ್ಟರ್ನ್ ಲಿಟ್ರೇಚರ್ ಅಂಡ್ ವೆಸ್ಟರ್ನ್ ನೆರೇಟಿವ್ಸ್. ಹಾಗಾಗಿ ಈ ತರ ನೆರೇಟಿವ್ಸ್ ನಾವು ಸತ್ಯ ಅಂತ ನಂಬ್ತೀವಿ. ಯಾವಾಗ ಅದು ಥರ್ಡ್ ಪಾರ್ಟಿಯಿಂದ ವೆರಿಫಿಕೇಶನ್ ಆಗಿ ವ್ಯಾಲಿಡೇಟ್ ಆಗಲ್ವೋ ಅಲ್ಲಿವರೆಗೂ ನಾವು ನಂಬಲಿಕ್ಕೆ ಸ್ವಲ್ಪ ಕಷ್ಟ ಈ ಯುದ್ಧದ ಸಮಯದಲ್ಲಿ. ಎರಡನೇ US ಏನ್ ತಪ್ಪು ಮಾಡ್ತು ಅಂದ್ರೆ, ಹಿಂದಿನ 12 ದಿನದ ಯುದ್ಧ ಆಯ್ತು ಏನು ಜೂನ್ 2025 ಅಥವಾ ಇದಕ್ಕೆ ಮುಂಚೆ ಯುದ್ಧ 1980-88 ಏನಾಯ್ತು ಇರಾನ್ ಇರಾಕ್ಗೆ, ಆವಾಗ ಇರಾನು ಸ್ಟ್ರೈಟ್ಸ್ ಆಫ್ ಹಾರ್ಮೋಸ್ ಕ್ಲೋಸ್ ಮಾಡಿರಲಿಲ್ಲ. ಸೊ ಈ ಒಂದು ಸ್ಟ್ರೈಟ್ಸ್ ಕ್ಲೋಸ್ ಮಾಡ್ತಾರೆ, ದೇ ವಿಲ್ ಟೇಕ್ ದಿಸ್ ಆಪ್ಷನ್ ಅನ್ನೋದು ಪ್ರಾಯಶಃ ಅವ್ರ ಈಕ್ವೇಶನ್ಸ್ನ ತಗೊಂಡಿರಲಿಲ್ಲ. ಮೂರನೇದು ಏನು ತಪ್ಪು ಮಾಡಿದ್ರು ಅಂದ್ರೆ, ನಾವೇನಾದರೂ ಇಸ್ರೇಲ್ ಜೊತೆ ಸೇರಿ ಇರಾನ್ ಅನ್ನು ಹೊಡೆದ್ರೆ ಇರಾನ್ ವಿಲ್ ಓನ್ಲಿ ಅಟ್ಯಾಕ್ ಇಸ್ರೇಲ್ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ರು. ನಮ್ಮ ಬೇಸಸ್ ಏನಿದೆ, ಬೆಹ್ರೇನ್ನಲ್ಲಿ 5th ಫ್ಲೀಟ್ ಹೆಡ್ ಕ್ವಾರ್ಟರ್ಸ್ ಇದೆ, ಅಥವಾ ಬೇರೆ ಇತರ ರಾಷ್ಟ್ರಗಳಲ್ಲಿ ನಮ್ಮ ಏನು ಏರ್ ಬೇಸ್ ಇದೆ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋದು ಅವ್ರು ನಂಬಿರ್ಲಿಲ್ಲ. ಸೊ ಈ 3 ಅಸಂಪ್ಷನ್ಸ್ ತಗೊಂಡು ಯುದ್ಧಕ್ಕೆ ಹೋದ್ರು. 3 ಅಸಂಪ್ಷನ್ಸ್ ಸುಳ್ಳಾಯ್ತು. ಸುಳ್ಳಾದಾಗ ಅವ್ರ ಪ್ಲಾನಿಂಗ್ ಬೋರ್ಡ್ ಅಲ್ಲಿ ಪ್ಲಾನ್ ಬಿ ಇರ್ಲಿಲ್ಲ ಅಂತ ಕಾಣುತ್ತೆ. ಸೊ ಈಗ ನೆಗೋಷಿಯೇಷನ್ ಮಾಡ್ತಿರೋದು ಯಾಕೆ ಅಂದ್ರೆ, ಇನ್ನೂ ಒಂದು ಪ್ಲಾನ್ ಬಿ ತಗೊಂಡು 6 ತಿಂಗಳು 1 ವರ್ಷದಲ್ಲೂ ಮತ್ತೊಮ್ಮೆ ಇನ್ನೂ ಒಂದು ಚಾಪ್ಟರ್ ಓಪನ್ ಆಗುತ್ತೆ. ಇದು ನಿಂತಿರೋದಷ್ಟೇ, ವಿರಾಮ ಅಷ್ಟೇ. ಇಂಟರ್ಮಿಷನ್ ಆರ್ ಇಂಟರ್ವಲ್. ಹರಿ ಅವರೇ, ನಾವು ಸರ್ ಹೇಳೋದನ್ನ ಕೇಳ್ತಾ ಇದ್ವಿ. ರಾಜು ಅವರು, ಈ ಎಲ್ಲಾ ಯುದ್ಧದ ಹಿಂದೆ ಕಾರಣೀಕರ್ತರು ಮತ್ತು ಯುದ್ಧ ಪ್ರತಿಷ್ಠೆಯಾಗಿ ತಗೊಂಡಿದ್ದು ಟ್ರಂಪ್ನ ಹುಚ್ಚಾಟ, ಹುಂಬ ವಿಶ್ವಾಸದಿಂದ ಈ ರೀತಿ ಆಯ್ತು ಅನ್ನುವಂತ ಫೇಸ್ ಲೆಕ್ಕಾಚಾರ ಒಂದ್ ಕಡೆ, ಆದ್ರೆ ಅಸಲಿ ಕಾರಣೀಕರ್ತ ನೇತನ್ಯಾಹು ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಸೊ ನೀವ್ ಯಾವ ರೀತಿ ನೋಡ್ತೀರಿ ಈ ಯುದ್ಧದ ವಿಚಾರಗಳನ್ನ ಅಂತ? ಅಬ್ಸಲ್ಯೂಟ್ಲಿ ಕರೆಕ್ಟಾಗಿ ಹೇಳಿದ್ದಾರೆ ಅವರು. ಇದು ಇಸ್ರೇಲ್ ಮತ್ತು ಇರಾನ್ ಯುದ್ಧ ಇವತ್ತಿಂದಲ್ಲ, ಮುಂಚೆದಲ್ಲಿ ನಡೆದಿದೆ. ನಾವು ದೇರ್ ಇಸ್ ನೋ ಡಿಸ್ಪ್ಯೂಟ್ ಬಿಟ್ವೀನ್ ಅಮೆರಿಕನ್ಸ್ ಆ್ಯಂಡ್ ಇರಾನ್ ಸ್ಟ್ರೈಟ್ ಅವೇ. ಪಾಯಿಂಟ್ ಆಫ್ ಕಂಟೆನ್ಷನ್ ಈಸ್ ವಿತ್ ಇಸ್ರೇಲ್ ಆ್ಯಂಡ್ ಇರಾನ್. ಸೊ ಇಸ್ರೇಲ್ ಆ್ಯಂಡ್ ಇರಾನ್ಗೆ ಸಪೋರ್ಟ್ ಮಾಡಲಿಕ್ಕೆ ಅಮೆರಿಕನ್ಸ್ ಲಾಂಚ್ ಮಾಡಿರೋದು ಇದು. ಸೊ ಬೇಸಿಕಲಿ ಅಮೆರಿಕನ್ಸ್ ದೇ ಆರ್ ಅಲೈಸ್ ಆಫ್ ಇಸ್ರೇಲ್ಸ್. ಅವ್ರ ಜೊತೆಯಲ್ಲಿರೋರು ಅಷ್ಟೇ ಹೊರತು ಅವ್ರಿಗೆ ಡೈರೆಕ್ಟ್ ಕನ್ಫ್ರೆಷನ್ ಇಸ್ರೇಲಿಂದ. ಈಗ 40 ದಿವಸ ಆಯ್ತು ವಾರ್ ಆಗಿ. ಇಸ್ರೇಲ್ ಎಲ್ಲಿವರೆಗೆ ಈ ಸಭೆಗೆ ಬಂದು ಅವರು ಒಂದು ಈ ಅಗ್ರಿಮೆಂಟ್ ಮಾಡೋದಿಲ್ವೋ ಅಲ್ಲಿವರೆಗೆ ಇದು ಸಕ್ಸಸ್ ಆಗೋದಿಲ್ಲ ಟಾಕ್ಸ್. ಯಾಕಂತ ಹೇಳಿದ್ರೆ ಇವ್ರು ಹೇಳ್ತಾರೆ ನಾವು ಲೆಬನಾನ್ ಮೇಲೆ ಫೈರ್ ಮಾಡ್ತಾ ಇರ್ತೀವಿ, ಪುಡಿ ಮಾಡ್ತೀವಿ. ಇವಾಗಲೂ ಆಗ್ತಾ ಇದೆ, ಇವತ್ತು ಆಗಿದೆ. ಹಿಜ್ಬುಲ್ಲಾ ಇದ್ರ ಮೇಲೆ ಫೈರ್ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಅದಕ್ಕೆ ಅವ್ರು ಕೊಡ್ತಾ ಇರೋ ರೀಸನ್ ಏನಂದ್ರೆ ಸರ್, ಈ ಸೀಸ್ ಫೈರ್ ವ್ಯಾಪ್ತಿಗೆ ಬರಲ್ಲ ಲೆಬನಾನ್. ಇಲ್ಲ, ಅದು ಒಪ್ಪೋದಿಲ್ಲ ಇವ್ರಿಗೆ ಇರಾನ್ ಒಪ್ಪೋದೇ ಇಲ್ಲ. ಇರಾನ್ ಬಿಲ್ಕುಲ್ ಒಪ್ತಾ ಇಲ್ಲ. ಇದು ನಿಲ್ಲಿಸ್ಬೇಕು ಒಂದು. ಎರಡನೇದು ಅಂತ ಹೇಳಿದ್ರೆ ಇಸ್ರೇಲ್ ಇಂದು ಡೈರೆಕ್ಟ್ ಆಗಿ ಇರಾನ್ಗೆ ನೀವು ಹೇಳ್ದಾಗೆ ಅದು ಕಂಟೆನ್ಷನ್ ಇದೆ. ಎರಡನೇದಾಗಿ ಈ ಹಾರ್ಮೋಸ್ ಜಲಸಂಧಿ ಏನಿದೆ, ದಿ ಸ್ಟ್ರೈಟ್ ಆಫ್ ಹಾರ್ಮೋಸ್, ಇದು ವೆರಿ ವೆಲ್ ಪ್ಲಾನ್ಡ್ ಆಗಿ ಅದನ್ನ ಮೈನ್ ಮಾಡಿದ್ದಾರೆ. ಮೈನ್ಸ್ ಗೊತ್ತಲ್ಲ ನಿಮಗೆ, ಮೈನ್ಸಿಗೆ ನಾವು ಆರ್ಮಿಯಲ್ಲಿ ನಾವು ಮೈನ್ಸ್ ಮಾಡಬೇಕಾದ್ರೆ ಎನಿಮಿ ಬರಬಾರ್ದು ಅಂತೇಳಿ ಜಿಗ್ಜಾಗ್ ಫ್ಯಾಷನಲ್ಲಿ ಹಾಕಿರ್ತೇವೆ, ಸ್ಟ್ರೈಟ್ ಆಗಿರೋದಿಲ್ಲ. ಅದು ಬೇರಿಂಗ್ ಅವ್ರದ್ದು ಕಂಪ್ಲೀಟ್ ಕಂಪಾಸ್ ಬೇರಿಂಗ್ ತಗೊಂಡು ಹಾಕಿರ್ತಾರೆ ಲೈನ್, ಅದಕ್ಕೆ ರೆಕಾರ್ಡ್ ಇಟ್ಟಿರ್ತಾರೆ. ಎಲ್ಲಿಯಾದ್ರೂ ಲೆಫ್ಟ್ ರೈಟ್ ಹೋದ್ರು ಸಹ ಅದು ಉಡಿಸಾಗ್ತದೆ. ಅದು ಅವ್ರಿಗೆ ಕಾನ್ಫಿಡೆನ್ಸ್ ಅವ್ರು ರೆಕಾರ್ಡ್ ಇಟ್ಟಿರ್ಬೇಕದು. ಆ ರೆಕಾರ್ಡ್ ಈಗ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಇಲ್ಲ, ಈಗ ರೆಕಾರ್ಡೇ ಇಲ್ಲ ಅಂತ. ಸೊ ದಟ್ಸ್ ಇಲ್ಲಿಯೂ ಕೂಡ ಲ್ಯಾಂಡ್ ಮೈನ್, ಸಿ ಮೈನ್ ನಾವು ಇಟ್ಟಿರ್ತೀವಿ. ಮೈನ್ಸ್ ಅದು ಅದನ್ನ ನಾವು ಟಚ್ ಮಾಡ್ಲಿಕ್ಕೆ ಬಹಳ ಕಷ್ಟ. ಅದು ಗೊತ್ತಿದ್ದವರು ಮಾತ್ರ ಅದನ್ನ ತೆಗಿಲಿಕ್ಕೆ ಸಾಧ್ಯ ಉಂಟು. ಸೊ ಕಂಪ್ಲೀಟ್ ಡಿಮೈನಿಂಗ್, ಫುಲ್ ಮೈನ್ ಚೈನ್ ಸಿಸ್ಟಮ್ ಅಲ್ಲಿ ಹಾಕಿ ಜಿಗ್ಜಾಗ್ ಅಲ್ಲಿ ಹಾಕಿರೋದು 33 ಕಿಲೋಮೀಟರ್ ಎಲ್ಲ ಜಾಗದಲ್ಲಿ ಹಾಕಿದ್ದಾನೆ.
ಕೆಲವು ಜಾಗ ಕಾನ್ಫಿಡೆನ್ಷಿಯಲ್ ಆಗಿ ಕೆಲವು ಹಡಗಳು ಬಿಡ್ಲಿಕ್ಕೆ ಹೋಗಿ ಮಾತ್ರ ಇದೆ. ಸೊ ಅದನ್ನ ಅವರು ಕ್ಲಿಯರ್ ಮಾಡಿ ಈ ಇಮಿಡಿಯೇಟ್ ಆಗಿ ಕೊಡೋದಿಲ್ಲ ಅವರು ಈ ಟಾಕ್ಸ್ ಅಲ್ಲಿ. ಇವನ್ ಅಮೆರಿಕಾದವರು ಒಂದು ಡಿಮ್ಯಾಂಡು ಅದು ಕೂಡ ಇದೆ ಸರ್, ಸಿ ಮೈನ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಬೇಕು ನೀವು ಅಂತ. ಇಲ್ಲ, ಅದು ಈಗ ಸದ್ಯಕ್ಕೆ ಅವರು ಅದೊಂದು ಮೇನ್ ಟ್ರಂಪ್ ಕಾರ್ಡ್, ಅದು ಮೇನ್ ಕಾರ್ಡ್, ಅದು ಜಯ ಗಳಿಸುವಂತ ಕಾರ್ಡ್ ಅದು. ಇವ್ರು ಮಾತಾಡಿದ್ದಕ್ಕೆ ಜಲಸಂಧಿ ಓಪನ್ ಮಾಡಿ ಕೊಡೋದಿಲ್ಲ ಒಂದು. ಎರಡನೇದು ಅಂತ ಹೇಳಿದ್ರೆ, ನಾನು ಐ ವಾಂಟೆಡ್ ಟು ಡಿಸಗ್ರಿ ವಿತ್ ವಾಟ್ ಪ್ರೊಫೆಸರ್ ಸೆಡ್ ಅಬೌಟ್ ದಿ ಪಾಕಿಸ್ತಾನೀಸ್ ಇಂಟೆನ್ಷನ್. ಪಾಕಿಸ್ತಾನಕ್ಕೆ ಈ ಸಂದರ್ಭದಲ್ಲಿ ಇಂಟರ್ವೆನ್ಷನ್ ಪಾಕಿಸ್ತಾನ ಇಂಟರ್ವೆನ್ಷನ್, ದೇರ್ ಇಸ್ ನೋ ಕ್ವಶನ್ ಆಫ್ ಗಿವಿಂಗ್ ಎ ಕ್ರೆಡಿಟ್ ಟು ದಿಸ್ ಬ್ಲಡಿ ಸ್ಟುಪಿಡ್ ಈ ದರಿದ್ರ ಜನಗಳಿಗೆ ನಾವು ಕ್ರೆಡಿಟ್ ಕೊಡಬಾರ್ದು. ನನ್ನ ಮೈ ಉರಿತದೆ ಇನ್ ಕೇಸ್ ಪಾಕಿಸ್ತಾನಕ್ಕೆ ನಾವು ಕ್ರೆಡಿಟ್ ಕೊಟ್ರೆ. ಅವ್ರು ಮಾಡ್ತಾ ಇರೋದು ದಲಾಲಿ ಕೆಲಸ ಇದು. ದೇ ಆರ್ ಜಸ್ಟ್ ಬ್ಲಡಿ ಮೆಸೆಂಜರ್ಸ್. ದೇ ಆರ್ ನೋ ವೇ ಬಂದು ಇಲ್ಲಿ ನಮ್ಮ ವೆಸ್ಟ್ ಏಷ್ಯನ್ ಗಲ್ಫ್ ವಾರ್ ಅಲ್ಲಿ ದೇ ಡೋಂಟ್ ಹ್ಯಾವ್ ಎನಿ ವೇಟ್ಸ್ ಟು ಡೂ ದ್ಯಾಟ್. ಅವ್ರು ಬರೀ ಒಂದು ಇದರ ಅಡ್ವಾಂಟೇಜ್ ತಗೊಂಡು ಮಾಡ್ತಾ ಇದ್ದಾರೆ ಹೊರತು ಇನ್ನೇನಿಲ್ಲ. ಎರಡನೇದಾಗಿ ನಾನು ನ್ಯೂಸ್ ನೋಡ್ತಿದ್ದೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ, ಕುವೈಟ್ ಜೊತೆಯಲ್ಲಿ ಇವರು ಡಿಫೆನ್ಸ್ ಪ್ಯಾಕ್ಟ್ ಇದೆ ಪಾಕಿಸ್ತಾನದ್ದು, ನಿಮ್ಮ ಮೇಲೆ ಸಾರಿ ಸೌದಿ ಅರೇಬಿಯಾದ ಮೇಲೆ, ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಬರ್ತೀವಿ ಅಂತೇಳಿ. ಓಕೆ, ಈಗ ಆಲ್ರೆಡಿ ಎಷ್ಟೋ ಸ್ಕ್ವಾಡ್ರನ್ಸ್ಗಳು ಕಳಿಸಿದ್ದಾರೆ ಇರಾನ್ ಬಾರ್ಡರ್ ಇರಾನ್ ಮೇಲೆ ಯುದ್ಧ ಮಾಡಲಿಕ್ಕೆ. ಮತ್ತೆ ಅವ್ರದ್ದು ಕಾಂಬ್ಯಾಟ್ ಅದರ್ ಫೋರ್ಸಸ್ ಅಲ್ಲೇ ಇದೆ. ಮತ್ತೆ ಏನು ಈ ಮೆರಿನ್ ಕಮಾಂಡೋಸ್ಗಳು ಬಂದಿದ್ದಾರೆ ಅಮೆರಿಕನ್ಸ್, ಅವ್ರ ಜೊತೆಯಲ್ಲಿ ಟೈಪ್ ಆಗಿದೆ. ಆ ಕಡೆ ಅದು ಮಾಡ್ತಾ ಇದ್ದಾರೆ, ಈ ಕಡೆ ಮಾತುಕತೆಗೆ ಏರ್ಪಾಡು ಮಾಡ್ತಾ ಇದ್ದಾರೆ. ವಾಟ್ ದೇ ಆರ್ ಅಪ್ ಟು ಐ ಡೋಂಟ್ ನೋ. ಇದೆಲ್ಲ ಗೊತ್ತಿದೆ. ಇವಾಗ ಏನ್ ಈ ಮಾತುಕತೆ ಈಗ ಪಾಕಿಸ್ತಾನ ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ ಈ ವಿಚಾರದಲ್ಲಿ ಆಕ್ಟಿಂಗ್ ಕಂಟ್ರಿ ಆಗ್ತಿದ್ಯಾ ಅಥವಾ ಈ ಎರಡೂ ದೇಶಗಳನ್ನ ಯಾಮಾರಿಸುವಂತ ಕೆಲಸವನ್ನ ಆ ದೇಶ ಮಾಡ್ತಾ ಅಂತ? ಖಂಡಿತ ಇದು ದಿಕ್ಕು ತಪ್ಪಿಸ್ತಾ ಇದು. ಇದಕ್ಕೆ ಓನ್ ಪಾಲಿಸಿ ಏನಿಲ್ಲ ಪಾಕಿಸ್ತಾನಕ್ಕೆ. ನಂಬರ್ ಒಂದು, ಇವರು ಯಾಗೂ ಅಮೆರಿಕನ್ ಚಮಚಗಳು, ಇವರು ಅಮೆರಿಕನ್ ಚಮಚಗಳು. ಮತ್ತೆ ಇರಾನ್ ಜೊತೆಯಲ್ಲಿ ದೊಡ್ಡದಾಗಿ ತೋರಿಸ್ಕೊಳ್ತಾರೆ. ಅದರ್ವೈಸ್ ದೇ ಡೋಂಟ್ ಹ್ಯಾವ್ ಎನಿ ರೋಲ್ ಟು ಪ್ಲೇ ಆಸ್ ಎ ಮೀಡಿಯೇಟರ್ ಆಗಲಿಕ್ಕೆ. ದೊಡ್ಡ ಸೂಪರ್ ಪವರ್ಸ್ಗಳು ಏನಾದ್ರು ಮಧ್ಯೆ ಬಂದರೆ ಅದೇನೋ ಒಂದು ಕ್ವಶನ್ ಇತ್ತು, ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇವರು ತಾಕತ್ತಿಲ್ಲ ಇವ್ರು ಮೀಡಿಯೇಟರ್ಗೆ. ಈಗ ಇಬ್ಬರ ಜೊತೆಲಿ ಜಗಳ ಆಗ್ತದೆ, ನಾವು ಇವರು ಮಧ್ಯದಲ್ಲಿ ಬರೋರಿಗೆ ಆ ವೆಯ್ಟ್ ಇರಬೇಕು, ಅದು ಆ ಊರಲ್ಲಿ ಆ ವೆಯ್ಟ್ ಇರಬೇಕು ಅವನು, ಆವಾಗಲೇ ಅದನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಸಾಧ್ಯ ಉಂಟು. ಇವಾಗ ಇವ್ ಜಸ್ಟ್ ಈಸ್ ಎ ಬ್ಲಡಿ ಕೋಆರ್ಡಿನೇಟರ್, ಸುಮ್ಮನೆ ಒಂದು ಇದು ಮಾಡ್ತಾ ಇರೋದು, ಒಂದು ಅರ್ಹತೆ ಇಲ್ಲ. ಎರಡನೇದಾಗಿ ಈ ವಾಟ್ ಯು ಕಾಲ್, ಈಗ ಯುದ್ಧದಲ್ಲಿ ಗೆದ್ದಿದ್ದು ಯಾರೀಗ, ಏನ್ ಸಾಧನೆ ಮಾಡಿದ್ದಾರೆ ಅಮೆರಿಕದವರು? ಈಗ ಇರೋದು ಇವರು ಮೊಣಕಾಲು ಉರಿಸಿರೋದು ಇರಾನ್ ಅಮೆರಿಕನ್ಸ್ಗೆ. ಸೊ ಈ ಅಮೆರಿಕನ್ಸ್ ಏನಾದರೂ ಮಾಡಿ ಜಲಸಂಧಿಯನ್ನು ಓಪನ್ ಮಾಡಿಸಿ ನಾವು ಇದು ಮಾಡೋಣ, ನೀವು ಹೇಳಿದ್ದ ಷರತ್ತಿಗೆ ನಾವು ಇದು ಮಾಡ್ತೀವಿ ಅಂತೇಳಿ. ವಾಟ್ ಎವರ್ ಫ್ರೀಸಿಂಗ್ ಆಫ್ ಅಸೆಟ್ಸ್ ಅದು ಇದೆಲ್ಲ ದೇ ವಿಲ್, ದಟ್ ಇಸ್ ನಾಟ್ ಇಮಿಟೀರಿಯಲ್, ಅದೇ ಚಿಕ್ಕ ವಿಷಯಗಳು ಅವ್ರು ಮಾಡಿಬಿಡ್ತಾರೆ ಅಮೆರಿಕನ್ಸ್. ಬಟ್ ಇಸ್ರೇಲ್ ಜೊತೆಯಲ್ಲೇ ಇವರು ಸ್ಟ್ರೈಟ್ ಕನ್ಫ್ರಂಟೇಷನ್ ಇದೆ. ಅಮೆರಿಕನ್ ಜೊತೆಯಲ್ಲಿ ಇಷ್ಟೇ ಹೇಳ್ಬೋದು, ಅವರು ನಿಮ್ಮ ಬೇಸಸ್ಗಳು ಗಲ್ಫ್ ಕಂಟ್ರೀಸ್ ಅಲ್ಲಿ ಏನೇನಿದೆ ಅದು ಖಾಲಿ ಮಾಡಿ ಅಂತ. ಖಾಲಿ ಮಾಡಿ ನಮಗೆ ನಮ್ಮ ನ್ಯೂಕ್ಲಿಯರ್